ಯಾವ ಹೂವು ಯಾರ ಮುಡಿಗೋ ಭಾಗ 146. ಸುಮಾರು 10:30 ವೇಳೆಗೆ ಸಾನ್ವಿ ಎದ್ದು ಬಂದಳು. ಪಲ್ಲವಿ ಅವಳಿಗೆ ತನ್ನ ಹೊಸದೊಂದು ಚೂಡಿದಾರ್ ಕೊಟ್ಟು, ಸಾನ್ವಿ ಸ್ನಾನ ಮುಗಿಸಿ ಬೇಗ ಬಾ, 11:30 ಹೊತ್ತಿಗೆ ಪಂಕಜ್ ನಿನ್ನನ್ನು ಕೋರ್ಟಿಗೆ ಕರೆದುಕೊಂಡು ಹೋಗ್ತಾರೆ. ಅಷ್ಟರೊಳಗೆ ನೀನು ತಿಂಡಿ ತಿಂದು ಮಾತ್ರೆ ತೆಗೆದುಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವೆಯಂತೆ. ಸಾನ್ವಿ ಸರಿ ಎಂದು ತಲೆಯಾಡಿಸಿ ಸ್ನಾನಕ್ಕೆ ಹೋದಳು. ಸ್ನಾನ ಮುಗಿಸಿ ಬಂದ ಸಾನ್ವಿ ತಿಂಡಿ ತಿಂದು ಮಾತ್ರೆ ತೆಗೆದುಕೊಂಡಳು. ಸಾನ್ವಿ, ಅತ್ತಿಗೆ, ನಾನು ರೆಸ್ಟ್ ಮಾಡಲ್ಲ, ನಿಮ್ಗೆ ಕೆಲಸದಲ್ಲಿ ಏನಾದರೂ ಸಹಾಯ ಮಾಡ್ತೀನಿ ಎಂದಳು. ಪಲ್ಲವಿ, ಇಲ್ಲ, ಎಲ್ಲ ಕೆಲಸ ಆಗಿದೆ. ಗಂಗಮ್ಮ ಎಲ್ಲ ಕೆಲಸ ಮುಗಿಸಿದ್ದಾರೆ. ಇನ್ನು ಮಧ್ಯಾಹ್ನ ಅಡುಗೆ ಕೂಡ ಅವರೇ ಮಾಡ್ತಾರೆ. ಏನು ತೊಂದರೆ ಇಲ್ಲ, ನೀನು ಆರಾಮಾಗಿ ರೆಸ್ಟ್ ಮಾಡು. ನಿನಗೆ ರೆಸ್ಟ್ ಅವಶ್ಯಕತೆ ತುಂಬಾ ಇದೆ. ರೆಸ್ಟ್ ಅವಶ್ಯಕತೆ ಇರೋದು ನನ್ಗೆಲ್ಲ ಅದ್ಕೆ, ನಿಮ್ಗೆ ಈ ಟೈಮಲ್ಲಿ ನೀವು ರೆಸ್ಟ್ ಮಾಡಬೇಕು. ದಯವಿಟ್ಟು ಕೂತ್ಕೊಳ್ಳಿ. ಈ ಟೈಮಲ್ಲಿ ರೆಸ್ಟ್ ಮಾಡಬೇಕು ಅಂತ ಏನಿಲ್ಲ, ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿದ್ರೆ ನಮ್ಗೆ ಮುಂದಕ್ಕೆ ಒಳ್ಳೇದು. ಹೆರಿಗೆ ಸುಸೂತ್ರವಾಗಿ ಆಗುತ್ತೆ. ಯಾವಾಗ್ಲೂ ರೆಸ್ಟ್ ಮಾಡ್ತಾ ಇದ್ರೆ ಹೆರಿಗೆ ಸಮಯದಲ್ಲಿ ಕಾಂಪ್ಲಿಕೇಶನ್ಸ್ ಆಗಿ ಆ ಟೈಮಲ್ಲಿ ಸಿಸರಿನ್ ಅದು ಇದು ಅಂತ ಆಗೋದು. ಅದಕ್ಕೆ ಆದಷ್ಟು ನಮ್ಮ ಕೈಲಾದಷ್ಟು ಕೆಲಸಗಳನ್ನ ಮಾಡ್ತಾ ಇರ್ಬೇಕು. ಅತ್ತಿಗೆ, ಪ್ರೆಗ್ನೆಂಟ್ ಆಗಿರೋರು ಕೆಲಸ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತಾ? ಹೌದಮ್ಮ ಸಾನ್ವಿ, ನಮ್ಮಮ್ಮ, ಅಜ್ಜಿ, ಮುತ್ತಜ್ಜಿ ಅವರೆಲ್ಲ ದಿನಗಳು ತುಂಬಿದ್ರು ಕೆಲಸ ಮಾಡ್ತಾನೆ ಇರ್ತಿದ್ರಂತೆ. ಅದಕ್ಕೆ ಅವರಿಗೆಲ್ಲ ಮನೆಯಲ್ಲಿ ಸುಸೂತ್ರವಾಗಿ ಹೆರಿಗೆ ಆಗಿರೋದು. ಈಗಿನ ಕಾಲದ ಹೆಣ್ಣು ಮಕ್ಕಳು ನಾವು ಸರಿಯಾಗಿ ಊಟನೂ ಮಾಡಲ್ಲ, ಸರಿಯಾಗಿ ಕೆಲಸನೂ ಮಾಡಲ್ಲ. ಅದಕ್ಕೆ ಎಲ್ಲರಿಗೂ ಆಪರೇಷನ್ ಮಾಡಿನೇ ಮಗುನ ತೆಗಿಯೋ ಅನಿವಾರ್ಯತೆ ಬರೋದು. ಅದಕ್ಕೆ ನಮ್ಮತ್ತೆ, ನಿನ್ಗೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಮ್ಮ, ಯಾವಾಗಲೂ ರೆಸ್ಟ್ ಅಂತ ಮಲಗಬೇಡ. ಕೆಲಸ ಮಾಡದಿದ್ರು ಪರವಾಗಿಲ್ಲ, ಆರಾಮಾಗಿ ಓಡಾಡ್ಕೊಂಡು ಇರು ಅಂತ ಹೇಳಿದ್ದಾರೆ ಎಂದಳು. ಮಾತುಕತೆ ನಡೆಯುತ್ತಿರುವಾಗಲೇ ಮನೆಗೆ ಬಂದ ಪಂಕಜ್, ಸಾನ್ವಿ ರೆಡಿಯೇನಮ್ಮ, ಹೊರಡೋಣ? ಪಲ್ಲವಿ ಜೋಪಾನ, ಬೇಗ ಬರ್ತೀವಿ. ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೆ ಇದೆಯಾ, ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಕೆಲಸ ಗಂಗಮ್ಮ ಮಾಡ್ಕೋತಾರೆ. ಪಲ್ಲವಿ, ಸರಿ, ನಾನು ರೆಸ್ಟ್ ಮಾಡ್ತೀನಿ, ನೀವು ಹೋಗಿ ಬನ್ನಿ. ಸಾನ್ವಿ, ಅತ್ತಿಗೆ ಹೋಗ್ಬಿಟ್ಟು ಬರ್ತೀನಿ ಎಂದು ಹೇಳಿ ಸಾನ್ವಿ ಪಂಕಜ್ ಕಾರಲ್ಲಿ ಹೋಗಿ ಕುಳಿತಳು. ಪಂಕಜ್ ಕೋರ್ಟ್ ಕಡೆ ಕಾರ್ ಡ್ರೈವ್ ಮಾಡಿದ. ಸ್ಟೇಷನ್ಗೆ ಬಂದ ಸಂಜಯ್ ಕಾನ್ಸ್ಟೇಬಲ್ ಗಳನ್ನು ಕರೆದು, ರೆಡಿ ಇದ್ದೀರಾ, ಕೋರ್ಟ್ಗೆ ಹೊರಡಬಹುದಾ? ಆ 4 ಜನ ಹುಡುಗರನ್ನ ಜೀಪ್ ಹತ್ತಿಸಿ ಎಂದ ಆರ್ಡರ್ ಮಾಡುವ ಧ್ವನಿಯಲ್ಲಿ ಕಾನ್ಸ್ಟೇಬಲ್ಗಳು 4 ಜನ ಹುಡುಗರನ್ನು ಸ್ಟೇಷನ್ ನಿಂದ ಹೊರಗೆ ಕರೆದುಕೊಂಡು ಬಂದು ಜೀಪ್ ಹತ್ತಿಸಿದರು. ಪಂಕಜ್ ಸಾನ್ವಿ ಕೋರ್ಟ್ಗೆ ಬರುವಷ್ಟರಲ್ಲಿ ಸಂಜಯ್ ಆ ಹುಡುಗರನ್ನು ಕೋರ್ಟ್ ಹತ್ತಿರ ಕರೆದುಕೊಂಡು ಬಂದಿದ್ದ. ಸಾನ್ವಿಯ ಕಡೆ ಆ ಹುಡುಗರು ದೈನ್ಯದಿಂದ ನೋಡುತ್ತಿದ್ದರು. ಇವಳನ್ನ ನೋಡಿ ಅವರೆಲ್ಲ ಒಟ್ಟಿಗೆ ಮುಗಿದು ಕ್ಷಮಿಸುವಂತೆ ತಲೆಬಾಗಿಸಿದರು. ಅವರ ತಂದೆ ತಾಯಿಯರು ಕೂಡ ಸಾನ್ವಿ ಕಡೆ ಅಸಹಾಯಕರಾಗಿ ನೋಡುತ್ತಿದ್ದರು. ಸಾನ್ವಿಗೆ ಅವರನ್ನು ನೋಡಿ ಅನುಕಂಪ ಹುಟ್ಟಿತು. ಅವಳು ಮನಸ್ಸಿನಲ್ಲಿ, ಪಾಪ, ಮಕ್ಕಳು ಮಾಡಿದ ತಪ್ಪಿಗೆ ತಂದೆ ತಾಯಿ ಕೂಡ ಕಷ್ಟಪಡಬೇಕು. ಹುಡುಗರು ತಪ್ಪು ಮಾಡಿದ್ದಾರೆ ನಿಜ, ಈಗ ಅವರನ್ನು ನೋಡಿದರೆ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಕೂಡ ಪಡ್ತಿದ್ದಾರೆ ಅನ್ಸುತ್ತೆ. ನಾನು ದುಡುಕಿದ್ರೆ ಅವರ ಭವಿಷ್ಯನೇ ಹಾಳಾಗುತ್ತೆ. ಹೇಗಾದರೂ ಮಾಡಿ ಇವರಿಗೆಲ್ಲ ಶಿಕ್ಷೆ ಆಗುವುದನ್ನ ತಪ್ಪಿಸಬೇಕು ಅಂದುಕೊಂಡವಳು ಸಂಜಯ್ ಬಳಿ, ಸಂಜಯ್ ಸರ್, ನಿಮ್ ಹತ್ರ ಒಂದು ರಿಕ್ವೆಸ್ಟ್ ಇದೆ, ಪ್ಲೀಸ್ ಸರ್, ಹೇಗಾದ್ರೂ ಮಾಡಿ ಆ ಹುಡುಗರಿಗೆ ಯಾವ ಶಿಕ್ಷೆ ಆಗದೆ ಇರೋ ತರ ನೋಡ್ಕೊಳ್ಳಿ. ಅವರನ್ನ ಬಿಡುಗಡೆ ಮಾಡಿಸಿ, ಪಾಪ ಅವರ ಲೈಫ್ ಹಾಳಾಗತ್ತೆ. ಹುಡುಗಾಟದಲ್ಲಿ ಅವರು ಹಾಗೆ ಮಾಡಿದ್ದಾರೆ, ಆದ್ರೆ ಅದರ ಸೀರಿಯಸ್ನೆಸ್ ಈಗ ಅವರಿಗೆ ಅರ್ಥ ಆಗಿದೆ. ಒಂದು ಹೆಣ್ಣು ನಮ್ಮನ್ನ ಹೊಡೆದ್ಲು ಅನ್ನೋ ಕೋಪ ಇತ್ತು ಅನ್ಸತ್ತೆ. ಅದಕ್ಕೆ ಅವರಿಗೆ ಆದ ಅವಮಾನಕ್ಕೆ ಬುದ್ಧಿ ಕಲಿಸ್ಬೇಕು ಅನ್ಕೊಂಡು ಕುಡಿದ ನಶೆಯಲ್ಲಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅವರಿಗೆ ನನ್ನನ್ನ ಹೆದರಿಸೋ ಉದ್ದೇಶ ಇತ್ತು ಅಷ್ಟೇ. ನನ್ನನ್ನ ಕೊಲೆ ಮಾಡೋ ಮಟ್ಟಿಗೆ ಅವರು ಹೋಗ್ತಿರ್ಲಿಲ್ಲ. ಪ್ಲೀಸ್, ಹೇಗಾದ್ರೂ ಮಾಡಿ ಅವರನ್ನ ಈ ಕೇಸ್ನಿಂದ ಬಚಾವ್ ಮಾಡಿ. ನನಗೇನು ಪ್ರಾಣಾಪಾಯ ಆಗಿಲ್ಲ ಅಲ್ವಾ? 4 ಜನ ಹುಡುಗರ ಭವಿಷ್ಯ, ಅವರ ತಂದೆ ತಾಯಿ ಅವರಿಗೋಸ್ಕರ ಪಟ್ಟ ಶ್ರಮ ಕಷ್ಟ ಎಲ್ಲ ನಮ್ಮ ಈ ಒಂದು ದುಡುಕಿನ ನಿರ್ಧಾರದಿಂದ ಹಾಳಾಗಬಾರದು. ನೋಡಿ ಸರ್, ಆ ಹುಡುಗರ ತಂದೆ ತಾಯಿ ಮುಖಾನ ಇವತ್ತು ಅವರ ಮಕ್ಕಳಿಗೆ ಶಿಕ್ಷೆ ಆದ್ರೆ ಅವರು ಕೂಡ ಏನಾದ್ರೂ ಅನಾಹುತ ಮಾಡ್ಕೊಂಡ್ರೆ ನನ್ನಿಂದ 4 ಜನ ಹುಡುಗರ ಭವಿಷ್ಯ ಮತ್ತೆ 4 ಸಂಸಾರ ಹಾಳಾಗುತ್ತೆ. ಅದು ನನ್ಗೆ ಇಷ್ಟ ಇಲ್ಲ. ಸಂಜಯ್ ಸರ್, ಅವತ್ತು ಆ ಹುಡುಗಿಗೂ ಏನೂ ತೊಂದರೆ ಆಗಿಲ್ಲ, ನನ್ಗೂ ಸ್ವಲ್ಪ ಅಷ್ಟೇ ಗಾಯ ಆಗಿತ್ತು. ಹಾಗಾಗಿದ್ರೆ ಹೀಗಾಗಿದ್ರೆ ಪ್ರಾಣ ಹೋಗಿದ್ರೆ ಅದು ಇದು ಅಂತ ಇಲ್ಲದಿದ್ದನ್ನು ಊಹೆ ಮಾಡ್ಕೊಂಡು ಆ ಹುಡುಗರ ಭವಿಷ್ಯ ಹಾಳು ಮಾಡೋಕೆ ನನ್ಗೆ ಇಷ್ಟ ಇಲ್ಲ. ಹೇಗಿದ್ರು ಕಂಪ್ಲೇಂಟ್ ನಲ್ಲಿ ನನ್ನ ಜೊತೆ ಗಲಾಟೆ ಮಾಡಿದ್ರು ಅಂತ ಬರ್ದಿದ್ದೀರಾ, ಹಾಗೆ ಇವತ್ತು ಹೇಳೋಣ. ನನ್ಗೆ ಚಾಕು ಚುಚ್ಚೋ ಪ್ರಯತ್ನ ಮಾಡಿದ್ರು ಅಂತ ಹೇಳೋದೇ ಬೇಡ. CCTV ಸಾಕ್ಷಿ ಇದೆ ಅನ್ನೋದನ್ನ ಹೇಳ್ಬೇಡಿ. ಹಾಗೆ ಇಬ್ಬರು ಸಾಕ್ಷಿಗಳು ಗಲಾಟೆ ಆಗಿರೋದನ್ನ ಮಾತ್ರ ನೋಡಿದ್ದಾರೆ, ಅವರು ಅದಷ್ಟನ್ನೇ ಹೇಳ್ತಾರೆ. ಆ ಹುಡುಗರ ಕೈನಲ್ಲಿ ಚಾಕು ಇದ್ದದ್ದು ನನ್ಗೆ ನಿಮ್ಗೆ ಮಾತ್ರ ಗೊತ್ತು, ಇನ್ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನಾವು ಜಡ್ಜ್ ಮುಂದೆ ಅದನ್ನ ಹೇಳೋದೇ ಬೇಡ. ಪ್ಲೀಸ್, ಇದು ನನ್ನ ರಿಕ್ವೆಸ್ಟ್ ಎಂದು ಕೈ ಮುಗಿದಳು.
ಸಾನ್ವಿ ಮಾತನ್ನು ಕೇಳಿದ ಪಂಕಜ್, ಹೌದು ಸಂಜು, ಸಾನ್ವಿ ಹೇಳ್ತಿರೋದು ಸರಿ. ಆ ಹುಡುಗರು ತಪ್ಪು ಮಾಡಿದ್ದಾರೆ ನಿಜ. ಹಾಗಂತ ನಾವು ಕೂಡ ದುಡುಕಿ ನಿರ್ಧಾರ ತಗೊಂಡು ತಪ್ಪು ಮಾಡ್ಬಾರ್ದು. ಕೆಲವೊಮ್ಮೆ ಗೊತ್ತೋ ಗೊತ್ತಿಲ್ದೇನೋ ನಮ್ ಕಡೆಯಿಂದನೂ ತಪ್ಪಾಗಿರುತ್ತೆ ಅಲ್ವಾ. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ನಿನ್ಗೆ ಅರ್ಥ ಆಯ್ತು ಅನ್ಕೊಂಡಿದೀನಿ ಎಂದವನು ಸಂಜಯ್ ಭುಜದ ಮೇಲೆ ಕೈ ಇಟ್ಟು. ಸಾನ್ವಿಯ ಮಾನವೀಯತೆ ನೋಡಿ ಸಂಜಯ್ ಮನಸ್ಸು ಕರಗಿತು. ಅವನು ಮನಸ್ಸಿನಲ್ಲಿ ಆ ದಿನ ನಡೆದ ಘಟನೆಯಲ್ಲಿ ನನ್ನದು ತಪ್ಪಿತ್ತು. ಗಲಾಟೆ ಶುರುವಾದಾಗಲೇ ನಾನು ಹೋಗಿದ್ರೆ ಆ ಹುಡುಗರು ಅಷ್ಟು ಮುಂದುವರಿತಿರ್ಲಿಲ್ಲ. ನನ್ನ ಕುತೂಹಲಕ್ಕೆ ಫೈಟ್ ನೋಡುತ್ತಾ ನಿಂತದ್ದು ನನ್ನ ತಪ್ಪು. ಅಣ್ಣ ಹೇಳಿದ್ದು ಸರಿ, ಇದರಲ್ಲಿ ನನ್ನ ತಪ್ಪು ತುಂಬಾ ಇದೆ. ಒಬ್ಬ ಜವಾಬ್ದಾರಿಯುತ ಪೊಲೀಸ್ ಆಗಿ ಅವತ್ತು ನಾನು ಮಾಡಿದ್ದು ತಪ್ಪೆ. ಸಾನ್ವಿ ಹೇಳಿದ್ದು ಸರಿ. ಮೊದಲನೇ ದಿನ ಇದ್ದ ಹುಡುಗರ ವರ್ತನೆಗೂ ಅವರ ಈ ದಿನದ ವರ್ತನೆಗೂ ತುಂಬಾ ವ್ಯತ್ಯಾಸ ಇದೆ. ಅವರು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಿದ್ದಾರೆ. ಈಗ ದುಡುಕಿದ್ರೆ ಅವರ ಭವಿಷ್ಯ ನಾನೇ ಹಾಳು ಮಾಡಿದ ಹಾಗೆ ಆಗುತ್ತೆ. ಅವರ ತಂದೆ ತಾಯಿ ಬಗ್ಗೆ ಕೂಡ ಯೋಚನೆ ಮಾಡ್ಬೇಕು. ಈಗ ನಾನು ಈ ಹುಡುಗರು ಚಾಕು ಚುಚ್ಚಿದ CCTV ಫುಟೇಜ್ ನ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರೆ ಅಟೆಂಪ್ಟ್ ಟು ಮರ್ಡರ್ ಅಂತ ಕನ್ಸಿಡರ್ ಮಾಡಿ ಕೋರ್ಟ್ ಅವರಿಗೆ 10 ವರ್ಷ ಸೆರೆವಾಸ ವಿಧಿಸಬಹುದು. ಅವರು ಶಿಕ್ಷೆ ಅನುಭವಿಸಿ ಹೊರಗೆ ಬರುವಷ್ಟರಲ್ಲಿ ಅವರ ಅರ್ಧ ಜೀವನ ಮುಗಿದು ಹೋಗಿರುತ್ತೆ. ಈಗ ರುದ್ರನ ವಿಷಯನ ತಗೊಂಡ್ರೆ ಅವನು 4 ಕೊಲೆಗಳನ್ನ ಮಾಡಿದ್ದಾನೆ. ಆದ್ರೂ ಪ್ರೀತಂ ಭಾವ ಅವನು ಒಳ್ಳೆಯವನಾಗಿದ್ದಾನೆ ಅನ್ನೋ ಕಾರಣಕ್ಕೆ ಅವನನ್ನ ಮತ್ತೆ ಈ ಕೇಸ್ಗಳಲ್ಲಿ ಸಿಕ್ಕಿ ಹಾಕಿಸ್ದೆ ಅವನ ಪಾಡಿಗೆ ಅವನನ್ನ ಬಿಟ್ರು. ಈ ಹುಡುಗರು ಅಂತ ಅಪರಾಧ ಏನೂ ಮಾಡಿಲ್ಲ. ಬುದ್ಧಿ ಹೇಳಿ ತಿದ್ಕೊಳ್ಳೋಕೆ ಅವಕಾಶ ಕೊಟ್ರೆ ತಿದ್ಕೋತಾರೆ. ಎಸ್, ಅದೇ ಸರಿ ಎಂದುಕೊಂಡವನು ತಕ್ಷಣ ಇಬ್ಬರು ಲಾಯರ್ಗಳನ್ನು ಕರೆದು ಸಾನ್ವಿ ಹೇಳಿದ ವಿಷಯ ಅವರಿಗೆ ಹೇಳಿದ. ಆಯ್ತು, ಹಾಗೆ ಮಾಡೋಣ. ಎಲ್ಲಕ್ಕಿಂತ ಮನುಷ್ಯತ್ವ ದೊಡ್ಡದು. ನೀವು ಕಂಪ್ಲೇಂಟ್ ನಲ್ಲಿ ಗಲಾಟೆ ಮಾಡಿದ್ದಾರೆ ಅಂತ ಬರೆದದ್ದು ಒಳ್ಳೇದೇ ಆಯ್ತು. ಕೆಲವೊಮ್ಮೆ ನಾವು ಮಾಡೋ ಮಿಸ್ಟೇಕ್ ನಿಂದ ಒಳ್ಳೇದು ಕೂಡ ಆಗುತ್ತೆ ಎಂದರು. ಆಗ ಸಂಜಯ್ ಹುಡುಗರ ಕಡೆಯ ಲಾಯರ್ ಕುರಿತು, ಸರ್, ನೀವು ಆ ಹುಡುಗರಿಗೆ ಬರೀ ಗಲಾಟೆ ಮಾಡಿದ್ವಿ ಅಷ್ಟೇ ಅಂತ ಹೇಳೋದಕ್ಕೆ ಹೇಳಿ. ಚಾಕುವಿಂದ ಚುಚ್ಚೋ ಪ್ರಯತ್ನ ಮಾಡಿದ ವಿಷಯನ ಯಾವುದೇ ಕಾರಣಕ್ಕೂ ಅವರು ಬಾಯಿ ಬಿಡದೆ ಇರೋ ತರ ನೋಡ್ಕೊಳ್ಳಿ. ಅಷ್ಟು ಮಾಡಿದ್ರೆ ಅವರನ್ನ ನಾವು ಬಚಾವ್ ಮಾಡಬಹುದು. ಸರಿ, ಟೈಮ್ ಆಯ್ತು, ಬೇಗ ಅವರಿಗೆ ಎಲ್ಲವನ್ನೂ ಹೇಳಿ ಎಂದ. ಲಾಯರ್ ಹುಡುಗರ ಬಳಿ ಬಂದು ಸಂಜಯ್ ಹೇಳಿದ ವಿಷಯವನ್ನು ಹೇಳಿ, ಈಗ ನಾನು ಹೇಳಿಕೊಟ್ಟಂತೆ ಜಡ್ಜ್ ಮುಂದೆ ಹೇಳಿ. ಆಗಷ್ಟೇ ನೀವು ಆಗೋದಕ್ಕಾಗೋದು. ಹೇಗೋ ಆ ಹುಡುಗಿ ದೊಡ್ಡ ಮನಸ್ಸು ಮಾಡಿ ನಿಮಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದೆ. ಇನ್ನು ಮುಂದಾದ್ರೂ ಒಳ್ಳೆ ಬುದ್ಧಿ ಕಲಿತು ಸಮಾಜಕ್ಕೆ ಒಳ್ಳೆ ಪ್ರಜೆಗಳಾಗಿ ಬದುಕಿ ಎಂದು ಹೇಳಿದ್ದನ್ನು ಕೇಳಿ ಎಲ್ಲರೂ ಸರಿ ಎಂಬಂತೆ ತಲೆಯಾಡಿಸಿದರು. ಸಮಯವಾಗಿದ್ದರಿಂದ ಎಲ್ಲರೂ ಕೋರ್ಟ್ ಒಳಗೆ ಹೋದರು. ಜಡ್ಜ್ ಹುಡುಗರು ಮತ್ತು ಸಾನ್ವಿ ಕೇಸ್ ಬಗ್ಗೆ ವಾದ ಮಾಡಲು ಲಾಯರ್ಗಳಿಗೆ ಹೇಳಿದಾಗ ಇಬ್ಬರು ಲಾಯರ್ಗಳು ತಮ್ಮ ತಮ್ಮ ವಾದವನ್ನು ಮಂಡಿಸಿದರು. ಇಬ್ಬರ ವಾದವನ್ನು ಕೇಳಿದ ಜಡ್ಜ್, ಏನಮ್ಮ ಸಾನ್ವಿ, ಇವರೆಲ್ಲರೂ ಸೇರಿ ನಿನ್ನ ಜೊತೆ ಗಲಾಟೆ ಮಾಡಿದ್ದು ಸತ್ಯನಾ? ಗಲಾಟೆ ಅಷ್ಟೇ ಮಾಡಿದ್ದ, ಇವರಿಂದ ನಿನಗೇನು ತೊಂದರೆ ಆಗಿಲ್ಲ ಅಲ್ವಾ ಎಂದಾಗ ಸಾನ್ವಿ, ಇಲ್ಲ ಮಹಾಸ್ವಾಮಿ, ಇವರು ನನ್ನ ಜೊತೆ ಗಲಾಟೆ ಮಾಡಿದ್ರು ಅಷ್ಟೇ, ಇವರಿಂದ ನನಗೆ ಬೇರೆ ಯಾವ ತೊಂದರೆನೂ ಆಗಿಲ್ಲ ಎಂದಳು. ಜಡ್ಜ್ ಇವರಿಗೆ ತಲಾ 50,000 ದಂಡ ವಿಧಿಸಿ ಮತ್ತೆ ಯಾವ ಗಲಾಟೆನೂ ಮಾಡದೆ ಇರೋ ತರ ಎಚ್ಚರಿಕೆ ಕೊಟ್ಟು ಕೋರ್ಟ್ ಇವರನ್ನು ಬಿಡುಗಡೆ ಮಾಡುತ್ತದೆ ಎಂದು ಹೇಳಿ ತಮ್ಮ ತೀರ್ಪು ಬರೆದರು. ಹುಡುಗರು ಒಬ್ಬರನ್ನೊಬ್ಬರು ತಪ್ಪಿಕೊಂಡು ಅಳುತ್ತಿದ್ದರು. ಆ ದೃಶ್ಯ ನೋಡಿ ಸಾನ್ವಿಯ ಕಣ್ಣಲ್ಲೂ ಕೂಡ ನೀರು ಬಂತು. ಎಲ್ಲರೂ ಕೋರ್ಟ್ನಿಂದ ಹೊರಗೆ ಬಂದ ಮೇಲೆ ಸಾನ್ವಿಯ ಬಳಿ ಬಂದ ಹುಡುಗರು ಒಬ್ಬರ ನಂತರ ಒಬ್ಬರಂತೆ, ಅಕ್ಕ, ನಮ್ಮನ್ನು ಕ್ಷಮಿಸಿಬಿಡಿ. ಹುಡುಗಾಟದಲ್ಲಿ ನಾವು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ವಿ. ಇವತ್ತು ನಿಮ್ಮಿಂದ ಒಳ್ಳೆತನ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಇನ್ಮೇಲೆ ನಾವು ಯಾವತ್ತೂ ತಪ್ಪು ಮಾಡಲ್ಲ. ಒಳ್ಳೆ ಸ್ಟೂಡೆಂಟ್ಸ್ ಆಗಿ ಅಪ್ಪ ಅಮ್ಮನಿಗೆ ಒಳ್ಳೆ ಮಕ್ಕಳಾಗಿ ದೇಶಕ್ಕೆ ಒಳ್ಳೆ ಪ್ರಜೆಗಳಾಗ್ತೀವಿ. ಅದಕ್ಕೆ ನೀನೇ ನಮ್ಗೆ ಸ್ಫೂರ್ತಿ. ಥ್ಯಾಂಕ್ಸ್ ಅಕ್ಕ. ಇವತ್ತು ನೀವು ನಮ್ಮ ಜೀವನ ಎಲ್ಲ ಉಳಿಸಿದ್ದೀರಾ. ನಿಮಗೆ ಸಾಯೋವರೆಗೂ ನಾವು ಋಣಿಯಾಗಿರ್ತೀವಿ ಎಂದು ಹೇಳಿ ಅವಳಿಗೆ ಕೈ ಮುಗಿದರು. ಆ ಹುಡುಗರ ತಂದೆ ತಾಯಿಯರು ಕೂಡ ಸಾನ್ವಿಗೆ ಧನ್ಯವಾದ ಹೇಳಿದರು. ಆ ಹುಡುಗರೆಲ್ಲ ಖುಷಿಯಿಂದ ಸಾನ್ವಿಗೆ ತಮ್ಮ ತಮ್ಮ ಹೆಸರುಗಳೊಂದಿಗೆ ಫೋನ್ ನಂಬರ್ಗಳನ್ನು ಕೊಟ್ಟು, ನೀವು ಸಿಟಿಗೆ ಬಂದಾಗ ನಮ್ಮನ್ನ ಮೀಟ್ ಮಾಡ್ತೀರಾ? ನಮ್ಮೆಲ್ಲರಿಗೂ ಮತ್ತೆ ಜೀವನ ಕೊಟ್ಟಿರೋ ಅಕ್ಕ ನೀವು, ನಿಮ್ಮನ್ನ ಅವಾಗವಾಗ ಮೀಟ್ ಮಾಡಬಹುದಾ? ಹಾಗೆ ನೀವು ತುಂಬಾ ಚೆನ್ನಾಗಿ ಫೈಟ್ ಮಾಡ್ತೀರಾ. ನಮಗೂ ನಿಮ್ಮ ಫೈಟಿಂಗ್ ಸ್ಕಿಲ್ಸ್ ಹೇಳಿಕೊಡಬಹುದಾ? ನಿಮ್ಮಿಂದ ಕಲಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಎಂದ ಅವರಲ್ಲೊಬ್ಬ. ಆಗ ಸಂಜಯ್, ನೀವು ಸೀರಿಯಸ್ ಆಗಿ ಹೇಳ್ತಿದ್ದೀರೋ ಇಲ್ಲ ತಮಾಷೆಗೆ ಹೇಳ್ತಿದ್ದೀರೋ ನನಗೆ ಗೊತ್ತಿಲ್ಲ. ಆದರೆ ನೀವು ಸಾನ್ವಿ ಅವರಿಗೆ ಚಾಕು ಚುಚ್ಚಿದ್ದರ ಪರಿಣಾಮ ಅವರಿಗೆ ದೊಡ್ಡದಾಗಿ ಗಾಯ ಆಗಿದೆ. ರೆಸ್ಟ್ ಬೇಕು. ಸದ್ಯಕ್ಕೆ ಅವರು ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಆಗಲ್ಲ. ಫೈಟ್ ಹೇಳಿಕೊಡೋಕ್ಕೂ ಆಗಲ್ಲ. ಸ್ವಲ್ಪ ದಿನ ಕಳಿ. ಸರಿ, ತುಂಬಾ ಹೊತ್ತು ಇಲ್ಲಿ ನಿಲ್ಲೋದು ಬೇಡ. ಇನ್ನು ನೀವೆಲ್ಲರೂ ಹೊರಡಿ ಎಂದಾಗ ಸಾನ್ವಿಗೆ ಚಾಕು
ಚುಚ್ಚಿದ್ದ ಹುಡುಗ ಸಾನ್ವಿ ಕೈ ಹಿಡಿದು ತನ್ನ ಕಣ್ಣಿಗೆ ಒತ್ತಿಕೊಳ್ಳುತ್ತಾ, ಅಕ್ಕ, ನಿಮ್ಗೆ ನೋವು ಮಾಡಿದ ಪಾಪಿ ನಾನೇ, ನನ್ನನ್ನ ದಯವಿಟ್ಟು ಕ್ಷಮಿಸಿ ಬಿಡಕ್ಕ ಎಂದು ಬಿಕ್ಕಳಿಸಿ ಅಳುತ್ತಿದ್ದ ತಲೆ ನೇವರಿಸುತ್ತಾ, ಸಾನ್ವಿ, ನಿಮ್ಮ ತಪ್ಪು ನಿಮಗೆ ಅರ್ಥ ಆಗಿದೆ, ಅದರ ಬಗ್ಗೆ ನೀವು ಪಶ್ಚಾತ್ತಾಪ ಪಡ್ತಿದ್ದೀರಾ ಅಂದ್ರೆ ಅದಕ್ಕಿಂತ ಒಳ್ಳೆ ವಿಷಯ ಬೇರೇನಿಲ್ಲ. ಪದೇ ಪದೇ ನೀವು ನನ್ನನ್ನ ಕ್ಷಮೆ ಕೇಳಬೇಡಿ. ಇನ್ಮುಂದೆ ನೀವು ಒಳ್ಳೆಯವರಾಗಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟು ಒಳ್ಳೆ ರೀತಿ ಬದುಕಿದ್ರೆ ಅದೇ ನೀವು ಎಲ್ಲರಿಗೂ ಕೊಡೋ ಗೌರವ ಎಂದಳು. ಮುಂದೇನು ಆ ಹುಡುಗರು ಮುಂದೆ ಒಳ್ಳೆತನದಿಂದ ಬದುಕ್ತಾರಾ ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ, ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.